ಸಮಾಜ ಸೇವಕರಾದ PC ನಿಂಗರಾಜೇಗೌಡರ 52ನೇ ಹುಟ್ಟುಹಬ್ಬವನ್ನು ಮಂಡ್ಯದ ಕರ್ನಾಟಕ ಭವನದಲ್ಲಿ ಆಚರಿಸಲಾಯಿತು. ಮುಖ್ಯವಾಗಿ 5 ಜನರಿಗೆ ಅವರ ಹೆಸರಿನಲ್ಲಿ ಹಲವು ಸಾಧನೆಗಳು ಮಾಡಿರುವಂಥ ವ್ಯಕ್ತಿಗಳಿಗೆ ಸನ್ಮಾನಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. PC ನಿಂಗರಾಜೇಗೌಡರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಬಂಧು ಬಾಂಧವರು ಒಂದು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಡಾಕ್ಟರ್ EC ನಿಂಗರಾಜೇಗೌಡ ಫೌಂಡೇಶನ್ ಮಂಡ್ಯ ಈ ಸಂಘಟನೆಯು 2017-18ನೇ ಸಾಲಿನಿಂದ ಪ್ರಾರಂಭವಾಗಿ ಪ್ರಸ್ತುತ ದಿನಗಳಲ್ಲಿಯೂ ಕಾರ್ಯಪ್ರವೃತ್ತರಾಗಿ ಸಮಾಜಮುಖಿ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿದೆ. 2018ರಲ್ಲಿ ಕಲಾ ತಪಸ್ವಿ ಟ್ರಸ್ಟ್ ಸಹಯೋಗದೊಂದಿಗೆ ಈ ಸಂಘಟನೆಯು ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿ ಡಾಕ್ಟರ್ EC ನಿಂಗರಾಜೇಗೌಡರವರ ಸಹಕಾರ ಬೆಂಬಲದೊಂದಿಗೆ ವಿಜೇತರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. 1919ರಲ್ಲಿ ಕಲಾ ತಪಸ್ವಿ ಟ್ರಸ್ಟ್ ಸಹಯೋಗದೊಂದಿಗೆ ಡಾಕ್ಟರ್ EC ನಿಂಗರಾಜೇಗೌಡರವರ ಸಹಾಯಕ ಚಿತ್ರಕಲಾ ಸ್ಪರ್ಧೆ, ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಿ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯೋತ್ಸವವನ್ನು ದೀಪ ಬೆಳಗಿಸುವ ಮುಖಾಂತರ ವೀರ ಯೋಧರಿಗೆ ಬಂದು ಗಾಂಧಿ ಭವನ, ಆನೆ ಪಾರ್ಕ್ ಮುಂತಾದ ಸ್ಥಳಗಳಲ್ಲಿ ಜನರಿಗೆ ಅರಿವನ್ನು ಮೂಡಿಸುವ ದೃಷ್ಟಿಯಿಂದ ನಡೆಸುತ್ತಾ ಬಂದಿದ್ದೇವೆ. 2020 ಜಿಲ್ಲಾ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಆಟಗಾರರಿಗೆ ಹಾಗೂ ಸಂಶೋಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿ ಹಿರಿಯ ಆಟಗಾರರಿಗೆ ಸ್ಫೂರ್ತಿ ತುಂಬುವ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ. 2022, 23, 24, 25ರಲ್ಲಿಯೂ KBL ಸಿದ್ಧಿವಿನಾಯಕ ಟ್ರಸ್ಟ್ ಮಂಡ್ಯ ಹಾಗೂ ಮೈಸೂರು ಇವರ ಸಹಯೋಗದೊಂದಿಗೆ ವಿಕಲಚೇತನರಿಗೆ ಬೇಕಾಗುವ ಉಪಕರಣಗಳನ್ನು ವಿತರಿಸುವ ಮೂಲಕ ಅಂಗವಿಕಲತೆ ಒಂದು ದೌರ್ಬಲ್ಯ ಎಂಬ ಭಾವನೆಯನ್ನು ಹೋಗಲಾಡಿಸುವ ಸಮಾಜಮುಖಿ ಕೆಲಸಕ್ಕೆ ನಾಂದಿಯಾಡುತ್ತಿದೆ. ನಮ್ಮ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ ಗಣ್ಯರ ಜಯಂತಿ ದಿನದಂದು ಪ್ರತಿ ವರ್ಷ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ EC ನಿಂಗರಾಜೇಗೌಡರವರ ಸಾರಥ್ಯದಲ್ಲಿ ಹಾಗೂ ತಾಯಿ ಮಡಿಲು ಮಂಗಳಾ ಯೋಗೀಶ್ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡುತ್ತಿದೆ. ಪ್ರಸ್ತುತ 2026 ಈ ಕಾರ್ಯಕ್ರಮದ ಮೂಲಕ ಡಾಕ್ಟರ್ EC ನಿಂಗರಾಜೇಗೌಡ ಹುಟ್ಟುಹಬ್ಬದ ಅಭಿನಂದನಾ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಭಿನಂದಕರಿಗೆ